ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು. ಲಕ್ಕಿ ಫಾರ್ಮಿಂಗ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಪ್ರಾಡಕ್ಟ್ ಯಾವ ಥರ ಯೂಸ್ ಮಾಡಬೇಕು, ಪ್ರಾಡಕ್ಟ್ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಅದು ಸ್ಮಾರ್ಟ್ ವಾಶ್ ಇದೆ, ಅಂದರೆ ಸ್ಮಾರ್ಟ್ ವಾಷಿಂಗ್ ಮಿಷಿನ್ ಇದೆ. ಇವಾಗ ವಾಷಿಂಗ್ ಮಿಷಿನ್ ಅನೇಕ ಥರದ ಮಿಷಿನ್ಗಳು ಬಂದಿದೆ. ಎಲ್ಲ ಥರದ ಮಿಷಿನ್ಗಳು ನೀವು ಯೂಸ್ ಮಾಡಿದ್ದೀರಾ. ಬಟ್ ಅದರಲ್ಲಿ ವಾಷಿಂಗ್ ಮಿಷಿನ್ ಅಂಕರೆ ನಿಮಗೆ ಸ್ಮಾರ್ಟ್ ವಾಶ್ ಬಿಟ್ಟು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇದು ವಾಶ್ ಮಿಷಿನನ್ನು ನಾನು ತುಂಬಾ ಯೂಸ್ಫುಲ್ ಆಗಿದೆ ಅಂತಂದರೆ ನಾನು ತುಂಬಾ ಯೂಸ್ ಮಾಡಿದ್ದೀನಿ. ಅದಕ್ಕಾಗಿ ಅದರ ಅನುಭವ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಯಾವ ಥರ ಯೂಸ್ ಆಗುತ್ತೆ ಅಂತ ಮನುಷ್ಯನಿಗೆ ಈಗ ಗೊತ್ತಾಗಬೇಕಲ್ಲ. ಅಂತಂದರೆ ಒಂದು ಪ್ರಾಡಕ್ಟ್ ಇದೆ ಅಂತಂದರೆ ಅದರಿಂದ ಯಾವ ಥರ ಯೂಸ್ ಮಾಡ್ಕೋಬೇಕು, ಅದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮನುಷ್ಯನಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು. ಇದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಮಿಷಿನ್ ಇದೆ, ವಾಷಿಂಗ್ ಮಿಷಿನ್ನು. ಅದು ಮನುಷ್ಯನಿಗೆ ಯಾವ ಥರ ಯೂಸ್ ಆಗ್ಬೋದು, ಮನುಷ್ಯನಿಗೆ ಇವಾಗ ಮನೆಯಲ್ಲಿ ಹಳೆ ಆಗ್ಬೋದು, ಅಥವಾ ಸಿಟಿ ಆಗ್ಬೋದು, ಅಥವಾ ಹಾಸ್ಟೆಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅಥವಾ ರೂಮ್ ಪೇಂಟ್ ಇರ್ತಾರೆ, ಬಾಯ್ಸ್ ಇರ್ತಾರೆ, ಗರ್ಲ್ಸ್ ಇರ್ತಾರೆ. ಟೈಮಿಂಗ್ ಅಂಕರೆ ಅವ್ರಿಗೆ ತುಂಬಾ ಕಮ್ಮಿ ಆಗಿರುತ್ತೆ. ಕಾಲೇಜ್ ಹೋಗೋರು ಇರ್ತಾರೆ, ಅಥವಾ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ. ಅವರಿಗೆ ತುಂಬ ಕಮ್ಮಿ ಇರುತ್ತೆ. ಬಟ್ ಆ ಟೈಮಿಂಗಲ್ಲಿ ಅವರಿಗೆ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಒಂದು ಕೆಲಸ ಮುಗಿಸ್ಕೊಂಡು ಒಂದು ಕೆಲಸ ಮಾಡಬೇಕಾಗುತ್ತೆ. ಇವಾಗ ಅಡುಗೆ ಕೆಲಸ ಮುಗಿಸ್ಕೊಂಡು ಅಥವಾ ವಾಷಿಂಗ್ ಮಾಡ್ಬೋದಾ, ಅಥವಾ ಪಾತ್ರೆಗಳು ವಾಶ್ ಮಾಡೋದಾ, ಈ ಥರ ಟೆನ್ಷನ್ ಇರುತ್ತೆ. ಆ ಥರ ಟೆನ್ಷನ್ ಏನಿಲ್ಲ. ಇದು ನೋಡ್ತಾ ಇದ್ದೀರಲ್ಲ, ಒಂದು ಬಕೆಟಲ್ಲಿ ಅಥವಾ ಅದರಲ್ಲಿ ಯಾವ ಥರ ಇಟ್ಟರೆ, ಒಂದು ಬಕೆಟನ್ನು ಇಟ್ಬಿಟ್ಟು ಒಂದಿಷ್ಟು 4 ಬಟ್ಟೆ ಹಾಕಿಬಿಟ್ಟು ಅದನ್ನು ಚಾಲು ಮಾಡಿದ್ರೆ ತಾನೇ ವಾಶ್ ಆಗುತ್ತೆ. ಮತ್ತು ನೀವು ನೆಕ್ಸ್ಟ್ ಕೆಲಸನ ಯೂಸ್ ಮಾಡ್ಬೋದು. ಅಂತಂದರೆ ಇದು ಕೆಲಸನೂ ಆಗುತ್ತೆ, ಬಟ್ಟೆ ವಾಶ್ನು ಕೆಲಸನೂ ಆಗುತ್ತೆ. ನಿಮಗೆ ನೆಕ್ಸ್ಟ್ ನೀವೇನು ಮಾಡ್ತೀರ ಕೆಲಸ ಅದನ್ನು ಆಗುತ್ತೆ. ಅಂತಂದರೆ ಒಟ್ಟೊಟ್ಟಿಗೆ 2 ಟೈಮ್ ಕೆಲಸನೂ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ತುಂಬ ಯೂಸ್ಫುಲ್ ಆಗಿದೆ. ಯೂಸ್ ಮಾಡಿ, ಪ್ರಾಡಕ್ಟ್ನ ಯೂಸ್ ಮಾಡಿಗೆಸಿಂದ ನಮಗೆ ಕಮೆಂಟ್ ಮಾಡ್ಬೋದು. ನಿಮ್ಮ ಕಮೆಂಟ್ನ ಮತ್ತೆ ನಾನು ಇನ್ನು ಸ್ನೇಹಿತರಿಗೆ ಅಥವಾ ಅನೇಕ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಇದು ಯಾವ ಥರ ನೋಡಬೇಕು, ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಕ್ಯಾಶ್ ಆನ್ ಡೆಲಿವರಿ ಇದೆ ಸ್ನೇಹಿತರೆ. ನೀವು ಅಂತಂದರೆ ಕಾಲ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಎಲ್ಲಿಂದ ಏನು ಅಂತ ತಿಳ್ಕೊಂಡ್ಗೆಸಿಂದ ಯಾವ ಲೊಕೇಶನ್ ಅಂತ ತಿಳ್ಕೊಂಡು, ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ ಬೇಕಂತಂದ್ರೂ ಈ ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ, ಅದಕ್ಕೆ ಕಾಲ್ ಮಾಡಿ ಕನ್ಫರ್ಮೇಷನ್ ಪಡ್ಕೊಳ್ಳಿ. ಬಟ್ ನೀವು ಅದಕ್ಕೇನು ಅಡ್ವಾನ್ಸು ಪೇ ಮಾಡಬೇಕಾಗಿಲ್ಲ. ಇವಾಗ ಅನೇಕ ಜನರು ಕೇಳ್ತಾರೆ ಏನೇ ತೊಗೋಬೇಕಂತಂದ್ರೆ ಭೀ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಬಟ್ ಅದಕ್ಕೇನು ಅಡ್ವಾನ್ಸ್ ಪೇ ಮಾಡೋಕ್ಕೆ ಹೋಗಬೇಡಿ. ಅದರದ ಡೆಲಿವರಿ ಚಾರ್ಜ್ ಅಂಕರೆ ಕೊಡಬೇಕಾಗುತ್ತೆ. ಅಂತಂದರೆ ಪ್ರಾಡಕ್ಟ್ ಚಾರ್ಜ್ನ ತೊಗೋತಾ ಇಲ್ಲ ಅವ್ರು ಪ್ರಾಡಕ್ಟ್ ಚಾರ್ಜ್ನ ತೊಗೋತಾ ಇಲ್ಲ. ಯಾಕಂತಂದರೆ ಇವಾಗ ಪಾರ್ಟಿ ಅಂತಾರೆ ಗ್ಯಾರಂಟಿ ಯಾವ ಥರ ಪಡ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ ಡೆಲಿವರಿ ಚಾರ್ಜ್ ಅಷ್ಟೇ ಕೊಡಬೇಕು. ಪ್ರಾಡಕ್ಟ್ ಅಮೌಂಟನ್ನ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಹತ್ರ ಬಂದ ಮೇಲೆ ನಿಮ್ಮ ಪ್ರಾಡಕ್ಟ್ ನೋಡಿದ ಮೇಲೆ ನೀವು ಅಮೌಂಟನ್ನ ಹಾಕ್ಬೋದು. ಅಂತಂದರೆ ಈ ಲಕ್ಕಿ ಫಾರ್ಮಿಂಗ್ ಕೊಡ್ಬೋದು. ಈ ವಿಡಿಯೋದಲ್ಲಿ ನೋಡ್ತಾ ಇರಲಿಲ್ಲ, ತುಂಬ ಹೊಲಸಾಗಿದೆ. ಅಂತಂದರೆ ಒಂದು ಬಟ್ಟೆನ ಯೂಸ್ ಮಾಡಿ ನಿಮಗೆ ಅವರು ನಿಮ್ಮ ಹತ್ರ ತೋರಿಸ್ತಾ ಇದ್ದಾರೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ವಸ್ತು ಆಗಲಿ, ಅಥವಾ ಅದು ಬಟ್ಟೆ ಯಾವ ಥರ ಕ್ಲೀನಾಗಿ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಅದಕ್ಕಾಗಿ ನೀವು ನೋಡಿ ತುಂಬ ಸುಲಭವಾಗುತ್ತೆ. ಅದರಲ್ಲಿಂದ ಲಾಸ್ ಏನೂ ಆಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.